ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಬುಕ್ಸಾಗರದ ನಮ್ಮ ರೈತ ಬಾಂಧವರು ಮತ್ತು ಸಹಕಾರ ಸಂಘದ ಸದಸ್ಯರ ಕುಟುಂಬಗಳಿಗೆ ಸಂಬಂಧಿಸಿದ ಒಂದು ಅತ್ಯಂತ ಪ್ರಮುಖವಾದ ಮಾಹಿತಿಯನ್ನು ತಿಳಿಸಿಕೊಡಲಿದ್ದೇವೆ. ಇದು ನಿಮ್ಮೆಲ್ಲರ ಆರೋಗ್ಯ ಭದ್ರತೆಗೆ ಸಂಬಂಧಿಸಿದ್ದು ಯಶಸ್ವಿನಿ ಯೋಜನೆ 2025-26ರ ಬಗ್ಗೆ. ಬನ್ನಿ ಇದರ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ತಮ್ಮೆಲ್ಲರಿಗೂ ಆತ್ಮೀಯವಾದ ನಮಸ್ಕಾರಗಳು. ಈ ಪ್ರಕಟಣೆ ವಿಶೇಷವಾಗಿ ಬುಕ್ಕಸಾಗರ ವ್ಯಾಪ್ತಿಗೆ ಬರುವ ನಮ್ಮ ಎಲ್ಲ ರೈತರು ಮತ್ತು ಸಂಘದ ಸದಸ್ಯರಿಗಾಗಿ. ಒಂದು ಮಹತ್ವದ ಸುದ್ದಿ ಏನಂದ್ರೆ 2025-26ನೇ ಸಾಲಿನ ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆಗೆ ನೋಂದಣಿ ಪ್ರಕ್ರಿಯೆ ಈಗ ಶುರುವಾಗಿದೆ. ಇದು ಹೊಸದಾಗಿ ಸೇರುವವರಿಗೂ ಅನ್ವಯಿಸುತ್ತೆ, ಹಾಗೆ ಈಗಾಗಲೇ ಸದಸ್ಯರಾಗಿರುವವರು ತಮ್ಮ ಪಾಲಿಸಿಯನ್ನ ನವೀಕರಣ ಮಾಡಿಸ್ಲಿಕ್ಕೂ ಅವಕಾಶ ಇದೆ. ಹಾಗಾದ್ರೆ ಈ ಯೋಜನೆಗೆ ಸೇರಲು ಪ್ರಮುಖ ದಿನಾಂಕಗಳು ಯಾವುವು? ಇದರ ಬಗ್ಗೆ ಗಮನ ಇಡೋದು ತುಂಬಾನೇ ಮುಖ್ಯ. ನೋಡಿ, ನೋಂದಣಿ ಪ್ರಕ್ರಿಯೆ ಜಾನ್ವರಿ 3, 2026ಕ್ಕೆ ಶುರುವಾಗುತ್ತೆ ಮತ್ತು ಮಾರ್ಚ್ 31, 2026ಕ್ಕೆ ಕೊನೆಯಾಗುತ್ತೆ. ದಯವಿಟ್ಟು ಕೊನೆ ದಿನದವರೆಗೂ ಕಾಯಬೇಡಿ, ಯಾಕಂದರೆ ಕೊನೆಗೆ ತಿರುಕು ಜಾಸ್ತಿ ಆಗ್ಬೋದು. ಆದಷ್ಟು ಬೇಗ ನೋಂದಣಿ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ಗಮನಿಸಬೇಕು. ಹೊಸದಾಗಿ ಯೋಜನೆಗೆ ಸೇರುವವರ ಪ್ರಕ್ರಿಯೆಗೂ ಈಗಾಗಲೇ ಸದಸ್ಯರಾಗಿದ್ದು ನವೀಕರಣ ಮಾಡಿಸುವವರ ಪ್ರಕ್ರಿಯೆಗೂ ಸ್ವಲ್ಪ ವ್ಯತ್ಯಾಸ ಇದೆ. ಅದು ಹೇಗೆ ಅಂತ ನೋಡೋಣ ಬನ್ನಿ. ಇದರಲ್ಲಿರೋ ವ್ಯತ್ಯಾಸ ತುಂಬಾ ಸಿಂಪಲ್. ಹೊಸದಾಗಿ ಸೇರೋರು ಬೇಕಾಗಿರುವ ಎಲ್ಲಾ ದಾಖಲೆಗಳೊಂದಿಗೆ ಒಂದು ಪೂರ್ತಿ ಅರ್ಜಿಯನ್ನ ಸಲ್ಲಿಸಬೇಕು. ಆದರೆ ಈಗಾಗಲೇ ಸದಸ್ಯರಾಗಿರೋರು ತಮ್ಮ ವಿಮೆಯನ್ನ ಮುಂದುವರಿಸಬೇಕು ಅಂದ್ರೆ ಅವರು ತಪ್ಪದೇ ಸಂಘಕ್ಕೆ ಹೋಗಿ ನವೀಕರಣ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು. ಕೇಳಿ, ಸಂಘದಿಂದ ಒಂದು ವಿಶೇಷವಾದ ಸೂಚನೆ ಇದೆ. ಇದು ತುಂಬಾನೇ ಮುಖ್ಯ. ಹಿಂದಿನ ವರ್ಷಗಳಲ್ಲಿ ಯಶಸ್ವಿನಿಯ ಯೋಜನೆಯ ಲಾಭ ಪಡೆದವರು ಈ ವರ್ಷವೂ ಆ ಸೌಲಭ್ಯವನ್ನ ಮುಂದುವರಿಸಲು ಕಡ್ಡಾಯವಾಗಿ ಸಂಘಕ್ಕೆ ಭೇಟಿ ನೀಡಿ ನವೀಕರಣ ಮಾಡಿಕೊಳ್ಳಲೇಬೇಕು. ಇದನ್ನ ಮರಿಬೇಡಿ. ಸರಿ, ಹಾಗಾದ್ರೆ ಅರ್ಜಿ ಸಲ್ಲಿಸೋದು ಹೇಗೆ? ಪ್ರೋಸೆಸ್ ಏನಾದರೂ ಕಷ್ಟ ಇದೆಯಾ? ಇಲ್ಲ, ಪ್ರಕ್ರಿಯೆ ತುಂಬಾನೇ ಸುಲಭವಾಗಿದೆ. ಬನ್ನಿ ಅದರ ಬಗ್ಗೆ ತಿಳಿದುಕೊಳ್ಳೋಣ. ಇದರಲ್ಲಿರೋದು ಮೂರೇ ಸಿಂಪಲ್ ಸ್ಟೆಪ್ಸ್. ಮೊದಲನೇದು, ಬುಕ್ಸಾಗರದಲ್ಲಿರುವ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಹೋಗಬೇಕು. ಎರಡನೇದು, ಅಲ್ಲಿ ಕೇಳುವ ಅಗತ್ಯ ದಾಖಲೆಗಳನ್ನ ಕೊಡಬೇಕು. ಮೂರನೇದು, ನಿಗದಿತ ಶುಲ್ಕವನ್ನ ಪಾವತಿಸಿದರೆ ನಿಮ್ಮ ಕೆಲಸ ಮುಗಿತು. ನೀವು ಸಂಘಕ್ಕೆ ಹೋಗುವಾಗ ಈ ದಾಖಲೆಗಳನ್ನ ಮರೆಯದೆ ಜೊತೆಯಲ್ಲಿ ತೆಗೆದುಕೊಂಡು ಹೋಗಿ. ನಿಮ್ಮ ಕುಟುಂಬದ ರೇಷನ್ ಕಾರ್ಡ್ ಜೆರಾಕ್ಸ್ ಪ್ರತಿ, ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿ ಮತ್ತು 2 ಪಾಸ್ಪೋರ್ಟ್ ಅಳತೆಯ ಫೋಟೋಗಳು. ಇವಿಷ್ಟು ನೋಂದಣಿಗೆ ಬೇಕೇ ಬೇಕು. ಸರಿ, ಈಗ ಈ ಯೋಜನೆಗೆ ಎಷ್ಟು ಖರ್ಚಾಗುತ್ತೆ, ಅಂದ್ರೆ ಶುಲ್ಕ ಎಷ್ಟು, ಮತ್ತೆ ಇದರಲ್ಲಿ ಏನಾದರೂ ವಿಶೇಷವಾದ ಪ್ರಯೋಜನಗಳು ಇದೆಯಾ ಅಂತಾನೂ ನೋಡೋಣ. ಯೋಚನೆ ಮಾಡಿ, ಒಂದು ಇಡೀ ಕುಟುಂಬಕ್ಕೆ ಪೂರ್ತಿ 1 ವರ್ಷದ ಆರೋಗ್ಯ ವಿಮೆಗಾಗಿ ತಗುಲುವ ವೆಚ್ಚ ಕೇವಲ 500 ರೂಪಾಯಿಗಳು ಮಾತ್ರ. ಇದು ನಿಜಕ್ಕೂ ನಮ್ಮ ಕುಟುಂಬಕ್ಕೆ ನಾವು ಕೊಡುವ ಒಂದು ಉತ್ತಮವಾದ ಆರೋಗ್ಯ ಸುರಕ್ಷತೆ. ಇಲ್ಲಿ ಒಂದು ತುಂಬಾನೇ ಖುಷಿ ಪಡೋ ವಿಷಯ ಇದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸದಸ್ಯರಿಗೆ ಈ ಯೋಜನೆ ಸಂಪೂರ್ಣವಾಗಿ ಉಚಿತ. ಅಷ್ಟೇ ಅಲ್ಲ, ಇದು 1 ವರ್ಷಕ್ಕಲ್ಲ, ಬರೋಬ್ಬರಿ 3 ವರ್ಷಗಳ ಕಾಲ ಉಚಿತವಾಗಿ ಸಿಗುತ್ತೆ. ಇದು ಸರ್ಕಾರದಿಂದ ಸಿಗ್ತಿರುವ ಒಂದು ದೊಡ್ಡ ಬೆಂಬಲ. ಕೊನೆಯದಾಗಿ ನಾವು ನೆನ್ಪಿಟ್ಕೋಬೇಕಾದ ಕೆಲವು ಮುಖ್ಯ ಅಂಶಗಳನ್ನು ನೋಡೋಣ. ಜೊತೆಗೆ ನಿಮ್ಗೇನಾದ್ರೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಅಥವಾ ಗೊಂದಲಗಳಿದ್ರೆ ಯಾರನ್ನ ಸಂಪರ್ಕ ಮಾಡಬೇಕು ಅಂತಾನೂ ಹೇಳ್ತೀನಿ. ನೋಡಿ, ನಮ್ಮ ಕುಟುಂಬದ ಆರೋಗ್ಯ ಭದ್ರತೆ ನಮ್ಮೆಲ್ಲರ ಜವಾಬ್ದಾರಿ. ಇಂಥ ಒಂದು ಒಳ್ಳೆಯ ಅವಕಾಶ ಸಿಕ್ಕಾಗ ಅದನ್ನ ಸರಿಯಾದ ಸಮಯಕ್ಕೆ ಬಳಸ್ಕೊಂಡು ನಮ್ಮ ಜವಾಬ್ದಾರಿಯನ್ನ ನಿಭಾಯಿಸೋದು ತುಂಬಾನೇ ಮುಖ್ಯ ಅಲ್ವಾ? ನಿಮಗೆ ಈ ಯೋಜನೆ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ರೆ ಅಥವಾ ಯಾವುದೇ ಪ್ರಶ್ನೆಗಳಿದ್ರೆ ದಯವಿಟ್ಟು ನೇರವಾಗಿ ಬುಕ್ಕಸಾಗರದಲ್ಲಿರುವ ನಮ್ಮ ಸಹಕಾರ ಸಂಘದ ಆಡಳಿತ ಮಂಡಳಿ ಅಥವಾ ಅಲ್ಲಿನ ಸಿಬ್ಬಂದಿಯನ್ನ ಸಂಪರ್ಕಿಸಿ. ಅವರು ನಿಮಗೆ ಸಹಾಯ ಮಾಡ್ತಾರೆ. ಈ ಉಪಯುಕ್ತ ಮಾಹಿತಿಯನ್ನ ಕೇಳಿದ್ದಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.